ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ತುಮಕೂರು ಜಿಲ್ಲೆಯ ಒಂದು ಅದ್ಭುತವಾದಂಥ ನದಿ ಯಾವುದಪ್ಪ ಅಂತಂದರೆ ಜಯಮಂಗಲಿ ನದಿ. ಆ ಒಂದು ನದಿಯ ತಪ್ಪಲಿನಲ್ಲಿದ್ದೀವಿ. ಈ ಜಯಮಂಗಲಿ ನದಿಯ ಒಂದು ವಿಶೇಷತೆಯನ್ನು ಹಾಗೆ ಮಾತಾಡ್ತಾ ಹಾಗೆ ಈ ನದಿಯ ಒಂದು ವಿಹಂಗಮ ನೋಟ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಚಿಕ್ಕಮಾಲೂರಿಂದ ಕೋಡ್ಲಾಪುರ ಅನ್ನೋ ಒಂದು ಗ್ರಾಮಕ್ಕೆ ಹೋಗುವಂಥ ಒಂದು ನಡುವೆ ಈ ಜಯಮಂಗಲಿ ನದಿ ಕ್ರಾಸ್ ಮಾಡಲಿಕ್ಕೆ ಒಂದು ಚೆಕ್ ಡ್ಯಾಮ್ನ ನಿರ್ಮಿಸಿದರು. ಇದನ್ನು ನೋಡುತ್ತಾ ಹೋಗ್ಬೇಕಾದ್ರೆ ನನಗೆ ಭಾಳಷ್ಟು ಖುಷಿ ಆಗ್ತಾಯಿತ್ತು. ಯಾಕೆ ಅಂತಂದರೆ ಈ ನೋಡಿ, ಎರಡೂ ಭಾಗದಲ್ಲಿ ಎಷ್ಟು ಅದ್ಭುತವಾಗಿದೆ ಈ ಒಂದು ನದಿಯ ವಿಹಂಗಮ ನೋಟ. ನೀರಿನ ಹೊರತೆಯೆಲ್ಲ ಬತ್ತೋಗಿದೆ, ಆದರೂ ನೀವಿಲ್ಲಿ ಕಾಣ್ತಾ ಇರ್ಬೋದು ಈ ನದಿಗಳು ಹಿಂದೆ ಭಾಳಷ್ಟು ತುಂಬಿ ಹರಿತಾ ಇದ್ದು. ಈ ನದಿ, ಜಯಮಂಗಲಿ ನದಿ, ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಅನ್ನೋ ಒಂದು ಬೆಟ್ಟದಲ್ಲಿ ಉಗಮ ಆಗುತ್ತೆ. ಆ ಉಗಮ ಆದಂಥ ನದಿ ಕೊರಟಗೆರೆ ಹಾಗೂ ಮಧುಗಿರಿ ಭಾಗಗಳಲ್ಲಿ ಇದು ಹರಿಯುತ್ತಾ ಆಂಧ್ರ ಪ್ರದೇಶದ ಪೆನ್ನಾರ್ ನದಿಗೆ ಸೇರಿಕೊಳ್ಳುತ್ತೆ. ಸುಮಾರು 80 ಕಿಲೋಮೀಟರ್ ದೂರ ಕ್ರಮಿಸುತ್ತೆ ಈ ನದಿ. ಮಳೆಗಾಲದಲ್ಲಿ ಪರವಾಗಿಲ್ಲ, ಇಲ್ಲಿನ ನೀರಿನ ಒಂದು ಹರಿವು ನಾವು ಕಾಣ್ಬೋದು. ಬಟ್ ಇದು ಬೇಸಿಗೆ ಹತ್ರ ಬರ್ತಿರೋದ್ರಿಂದ ನೀರು ನಮಗೆ ಅಷ್ಟಾಗಿ ನೋಡಲಿಕ್ಕೆ ಸಿಗಲ್ಲ. ಬಟ್ ಈ ನದಿಯ ಕಿನಾರೆ ಪಕ್ಕ ನೀವು ನೋಡ್ಬೋದು ತೋಟಗಳು, ಹಾಗೆ ಮರಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ ಸ್ನೇಹಿತರೆ. ಮರಳು ನೋಡಿ, ಅಬಾಬಾಬಾ, ಮರಳು ಗಾಡಲ್ಲಿ ನನಗೆ ಡೆಸರ್ಟಲ್ಲಿ ಹೊಡೆದಂಗೆ ಆಗ್ತಾ ಇದೆ. ಹಾಗಾಗಿ ನನಗೆ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡೋಣ ಅನಿಸ್ತು. ನೋಡಿ, ಎಂತೆಂಥ ಒಂದು ಗಿಡ ಮರಗಳು, ಸಿಲ್ವರ್ ಸೊಸೆ ಆಗಿರ್ಬೋದು, ಹೊಂಗೆ ಮರ, ತಂಪು ಅಂತಾರಲ್ಲ, ಹೊಂಗೆ ಮರಳಿನ ತಂಪು ಅಂತ ಎಲ್ಲೋ ಒಂದು ಇದು ಜನಪದ ಇದರಲ್ಲಿ ತುಂಬ ಸೊಗಸಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಈ ಜಾಗದಲ್ಲಿ ಯಾವುದೇ ಒಂದು ಪ್ರವಾಸಿ ತಾಣದಲ್ಲಿ ಹೋದರೂ ಇಷ್ಟು ಖುಷಿ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಇಲ್ಲೆಲ್ಲ ಒಂಥರ ಅದ್ಭುತವಾಗಿದೆ. ಹಾಗೆ ನೀವು ಈ ಇದರಲ್ಲಿ ನೋಡ್ತಾ ಇರ್ಬೋದು, ಕೊನೆ ಭಾಗದಲ್ಲಿ ಇವೆಲ್ಲ ಸೀಮೆ ಜಾಲಿ. ಈ ಭಾಗದಲ್ಲೆಲ್ಲ ನಾವು ಜಾಸ್ತಿ ಕಾಣೋಂಥ ಇದು ನದಿ ಕಿನಾರೆಗಳಲ್ಲಿ ಈ ಗಿಡ ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿನ ಮರಳು ಕೂಡ ತುಂಬ ನಮಗೆ ಇನ್ನೊಂದು ಸತಿ ತೋರಿಸ್ಬೇಕು, ಹೇಳ್ಬೇಕು ಅನಿಸುತ್ತೆ. ಯಾಕೆಂತಂದರೆ ಅಷ್ಟು ಚೆನ್ನಾಗಿ ಈ ನದಿ ಒಳಗೆ ನಮಗೆ ಒಂದು ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಯಾವಾಗಲಾದ್ರೂ ನಮ್ಮ ಭಾಗಗಳಲ್ಲೇ ಈ ಮಲೆನಾಡು ಹೇಗೆ ಇದೆಯೋ ಹಾಗೆ ನಮ್ಮ ಈ ಅರೆಮಲೆನಾಡು ಜಿಲ್ಲೆ ಅಂತ ಏನು ಕರಿತೀವಿ, ಈ ಭಾಗಗಳಿಗೆ ನಮ್ಮಲ್ಲೇ ನಮಗೆ ಎಷ್ಟೋ ಜಾಗಗಳು ಗೊತ್ತಿರಲ್ಲ. ಇಂಥ ಜಾಗಗಳಲ್ಲಿ ನಾವೇನೇ ಒಮ್ಮೊಮ್ಮೆ ವಿಸಿಟ್ ಮಾಡ್ತಾ ಹೋದಾಗ ಎಷ್ಟೊಂದು ಅದ್ಭುತವಾಗಿರೋವಂಥ ಅಡ್ವೆಂಚರ್ಸ್ ಇರುತ್ತೆ. ನಮಗೆ ಈ ವಿಚಾರಗಳನ್ನೆಲ್ಲ ನಿಧಾನಕ್ಕೆ ತಿಳ್ಕೊಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಸುತ್ತ ಇರೋಂಥ ಒಂದಷ್ಟು ಜಾಗ, ಅಲ್ಲಿನ ಒಂದು ವೈಶಿಷ್ಟ್ಯಗಳ ಬಗ್ಗೆ ನಮಗೆ ಭಾಳಷ್ಟು ಜನಕ್ಕೆ ನಮಗೆ ಗೊತ್ತಿರಲ್ಲ. ಹಾಗಾಗಿ ಅದನ್ನು ನಾವು ಆದಷ್ಟು ತಿಳ್ಕೊಂಡಾಗ ಎಷ್ಟು ನಾವು ಇದು ಅಪ್ಡೇಟ್ ಆಗ್ತೀವಿ ಅಂತಂದರೆ ನಮ್ಮ ಒಂದು ಜಾಗಗಳ ಬಗ್ಗೆ ನಮಗೆ ಹೆಮ್ಮೆ ಮೂಡುತ್ತೆ. ಹಾಗೆ ನಮ್ಮ ಊರಿನ ಸಂಸ್ಕೃತಿ, ಅವುಗಳ ಬಗ್ಗೆ ನಮಗೆ ಭಾಳಷ್ಟು ಪರಿಚಯ ಆಗುತ್ತೆ. ಹಾಗೆ ನಮ್ಮ ಒಂದು ಸಂಸ್ಕೃತಿ, ನಮ್ಮತನ, ಇದು ನಮ್ಮನ್ನು ಮತ್ತಷ್ಟು ಜೀವಿಸಲು ಭಾಳಷ್ಟು ಉತ್ತೇಜನ ಮತ್ತು ಮೋಟಿವನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿ ಮತ್ತೊಂದು ಯಾವುದಾದ್ರೂ ಅಡ್ವೆಂಚರ್ ಪ್ಲೇಸ್ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೆ ಆ ಭಾಗದ ಬಗ್ಗೆ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.